ಪ್ರಿಯಾ ಹೊಂಟೇನ್ ಶಾಲೆಗೆ? ಹ್ಞೂ ಮತ್ತ ಅದನ್ನ ಹೇಳಕ್ ಕರ್ದ್ನೆ. ಇಲ್ಲ ಬಾಯಿಲೆ ನಿನ್ ಕೂಡ ಒಂದ್ ಸ್ವಲ್ಪ ಮಾತಾಡೋದೈತಿ. ಅಯ್ಯೋ ಸಾಲಿ ಹೋಗ್ಬೇಕು. ಏನ್ ಓದಿಸ್ತಿದೆ? ಏನ್ ನಿಮ್ದ? ಇನ್ನು ಎಷ್ಟದ ಕಲಿತೀಯ ನನ್ನ ಮಗಳ? ತಲೆ ಚಿಟ್ಟಂದು ಪಟ್ಟಂದು ಗೊತ್ತ. ಸುಮ್ನೆ ನಾ ಹೇಳ್ದಂಗ ಲಗ್ನ ಮಾಡ್ಕೋ. ಯವ್ವ ನಿಂಗೆ ಎಷ್ಟ್ ಸತಿ ಹೇಳೇನಿ ನನ್ ಮುಂದ್ ಮದ್ವಿ ಸುದ್ದಿ ತೆಗ್ಯಾಕ್ ಹೋಗ್ಬೇಡ. ಇವ್ವ ನೀನು ವಾರಿಗಾರು ಮದುವೆ ಆಗಿ ಅಡ್ಡಾಡ್ ಹೊಡೋದ್ರು. ಸುಮ್ನೆ ನೀನು ಮದ್ವಿ ಮಾಡ್ಕೊಂಡು ಆರಾಮ ಗಂಡನ ಮನೆಗೆ ಇರಬಾರ್ದ? 2 ಹಡದ ದೊಡ್ಡ ಸಾಧನೆ ಮಾಡಿದ್ರ ನನ್ ಮುಂದ್ ಅವ್ರ ಉದಾಹರಣೆ ಕೊಡಾಕ್ ಹೋಗ್ಬೇಡ್ಬೇವ. ವಾ ನಿನಗೇನ್ ಹೇಳ್ಬೇಕು ನಡಿಯಲ್ಲಿ ಹೇಳ್ತೇನೆ ನಡಿ. ಕುಂತಿನ ಹೇಳ. ಇನ್ನ ಅದನ್ನು ಹೇಳ್ಬೇಕನ? ಯಾಕವ ನನ್ನ ಮ್ಯಾಲ ಸಿಟ್ಟು ಬಂತೇನ? ನೋಡು ಸುಮ್ಮನೆ ಶಾಲೆ ಕಲಿತೀನಿ ಅಂತ ತಲೆ ಕೆಡಿಸ್ಕೋಬೇಡ. ನನ್ನ ಮಾತು ಕೇಳು, ನಿನ್ ಒಳ್ಳೇದಾಗುತ್ತೇವ. ಈ ಮಾತು ಯಾರು ಕೇಳುವುದಿಲ್ಲವ. ತಾಯಿ ಮಾತು ಎಲ್ಲಾರು ಕೇಳ್ತಾರ, ನಾನು ಕೇಳ್ತೀನಿ. ಆದ್ರ ಮದ್ವಿ ವಿಷಯದ ಬಗ್ಗೆ ಒಂದ್ ಬಿಟ್ಟು ಎಲ್ಲಾ ಹೇಳಿ ಕೇಳ್ತೀನಿ ನಾನು. ಯವ್ವ ಅದೊಂದು ಬಿಟ್ಟು ಬೇರೆ ಚಿಂತೆ ನನಗಿಲ್ಲ. ಇಲ್ಲ ನೋಡು ನೋಡು ಆ ಕಾಲಮಾನ ಚಲೋ ಇಲ್ಲ. ಏನ್ ಶಾಲೆ ಕಲ್ತಿ ಏನ್ ಮಾಡೋದೈತಿ? ಸುಮ್ನೆ ಅದೊಂದು ವಿಚಾರ ಬಿಟ್ಟು ಬಿಡು ಅಂತೀನಿ ನಾನು. ನೀ ಏನಾರ ಹೇಳವ, ನಾ ಕೇಳಂಗಿಲ್ಲ. ನಿನ್ ಸಾಲಿಗೆ ಹೊತ್ತಾಗೈತಿ ಹೋಗ್ತೀನಿ ನಾನು. ಅಲ್ಲ ತಂಗಿ ಯವ್ವ ನಾ ಕೇಳಂಗಿಲ್ವೇ? ಕಲಿಸ್ಕೊಂತೇಲ್ವಾ? ಆಯ್ತಾ ಹೋಯ್ ಬಾ. ಬಾರಪ್ಪ. ಆರಾಮದಿಲ್ಲಕ್ಕ? ಆರಾಮದಿನ ಕುಂದ್ರು. ಮಾವ ನಿಮ್ಮ ಮಾವ ಹೊಲಕ್ಕ ಆಳುಗಳಿಗೆ ಪಗಾರ ಕೊಡಕ್ ಹೋಗ್ಯಾನ. ಕಂಡಾಪಟ್ಟಿ ಹೊಲ ಮಾಡ್ಯಾನ, ಮತ್ತೇನೇನ ಐತಿ ಪಗಾರ ಕೊಡಕ್ ಹೋಗಬೇಕಲ್ಲ. ನೀ ಯಾಕಷ್ಟು ಬೇಸರ ಮಾಡಿ ಮಾತಾಡತ್ತೆ ಬೇನೆ? ಅಲ್ಲೇ ತಮ್ಮ ನಂದೇನ್ ತಪ್ಪೈತಿ ಹೇಳಿ ನೋಡು ನೀನ. ಅಲ್ಲ ನಿನ್ ಸಸಿ ಆಕಿಗೆ ದೊಡ್ಡ ಲಗ್ನ ಆಗ್ಬಿಡವ ಅಂತ ಹೇಳಿದೆ. ಅಷ್ಟಕ್ಕ ನನ್ನ ಮ್ಯಾಲ ಸಿಟ್ಟಿಗೆದ್ದು ಕೌ 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 ಮಾಡ್ಕೊತ ಹಂಗ ಕೌ ಮಾಡ್ಕೊಲಾರ್ದ ಹೆಂಗ್ ಮಾತಾಡ್ಬೇ? ಸಾಲಿ ಹೋಗು ಹುಡುಗರು ಮದ್ವಿ ಮಾಡ್ಕೊಂಡ್ ಅವಂಗ ಹೂ ಅಂತಾವು. ತಮ್ಮ ಮನಸ್ಸಿಲ್ಲ ಅದಕ್ಕೆ ಹೇಳೋದು. ಆಯ್ತು ಬಿಡ್ಬೇಕ. ಕಾಲ್ಮನ್ ಸೂಕ್ಷ್ಮ ಏನು ಅಂತೀನಿ ನೀನು? ಆ ಹುಡುಗ ಸಾಲಿ ಕಲಿತಾಳ, ಯಾಕೆ ತಲೆ ಕೆಡಿಸ್ಕೊತೀನಿ ನೀನು? ಸುಮ್ಮ ಇದ್ ಬಿಡ. ಹೋಗ್ಲಿ ಬಿಡ ತಮ್ಮ. ಆಕಿ ಕಲಿತೀನಿ ಅನ್ನಂಗಿಲ್ಲ. ಆಕಿನಂಗ ಬಿಡ್ಬೇಕಾಗತ್ತ ನೋಡು. ಎಷ್ಟು ಸಾಲಿ ಕಲ್ತರಿ ಹೆಣ್ಮಕ್ಳಿಗೆ ಮನ್ಯಾನ ಕೆಲಸ ಬಿಟ್ಟಿಲ್ಲ. ಸಾಲಿ ಕಲ್ತಾರೆ ಏನ್ ಮಾತಾಡತಿ? ಅಲ್ಲ ಲಗ್ನ ಮಾಡ್ಕೊಂಡು ಆರಾಮ ಇರೋದು ಚಲೋ ಅಲ್ಲ? ಚಲೋ ಮಾಡ್ಯಾರಪ್ಪ ದೇವ್ರ. ಮದ್ವಿ ಮಾಡ್ಬೇಕಂತೇಳಿ ಬರ್ರಿ ಅವ್ರ ಆರಾಮದಿರಲ್ಲ? ಆರಾಮದಿ ನೋಡಿ. ನಿಮ್ದು ಇದ್ದಿದ್ದಲ್ಲ ಮತ್ತೆ ನಿಮ್ ಮಗಳದ ಗೋಳಿಂದ ಮದ್ವಿದ ಸುದ್ದಿ ಇರುದಲ್ಲ ನಿಮ್ದ. ಆಕಿ ಮದ್ವಿ ಸುದ್ದಿ ಸನ್ಯಾದ್ರ ತೆಗಿಬೇಡ ಅಂತ ಹೇಳಿ ಸಾಕಾಗ ಹೋಗೈತಿ. ನಿಮ್ಗ್ ಗಟ್ಟಿಪ್ಪ ನೀವು ಮತ್ತ. ಗಟ್ಟಿ ಆದಾಗಪ್ಪ ಹಳೆ ದೇವ್ರ ಭೇಟಿ ಆಗೋದು ಹೆಂಗೂ ಬಂದ ಬಿಟ್ಟಿ ಅಲ್ಲ. ನಿಮ್ಮ ಅಕ್ಕಗೆ ಒಟ್ಟು ಚಂದಾಗ ಹೇಳ. ಒಳ್ಳಮಲ್ಲ ಆಕಿಗೆ ಮದ್ವಿ ಮಾಡ್ಕೊಂತ ಗಂಟು ಬಿದ್ದು ಬಿಡ್ತಾವ ನೋಡು. ನಾನು ಅದನ್ನ ಹೇಳಿ ನಮ್ಮವ, ನೀ ಯಾಕೆ ತಲೆ ಕೆಡಿಸ್ಕೊತಿ? ಆರಾಮ್ ಇರ್ರಿ ನೀವು ಗಂಡ ಎಂತಿ. ನೀವು ತನ್ನ ಪಾಡಿ ತನಕ ಕಲಿತಾ ಸಾಲಿ ಆಕಿ. ಈಕಿ ಬಿಟ್ರೆ ಹೌದಲ್ಲ ಆಕಿ ಸಾಲಿ ಕಲಿದು. ಈಕಿ ವಟ ಅನ್ನೋದು ಬಿಡಂಗಿಲ್ಲ. ಆಕಿ ಒಂದು ನೆಮ್ಮದಿ ಇಲ್ಲ ಸಾಲಿ ಕಲಿಯಾಕ. ನೀವು ಬಂದಿರಿ ಹೆಂಗಾದ್ರು ಹೇಳುವರಿ ಹೇಳಿದೇವ್ರ. ಅಯ್ಯ ಎಲ್ಲ ಹೇಳ್ತಾನ ನಮ್ ತಮ್ಮ. ನೀವೇನ್ ಹೇಳ್ತೀರಿ? ಪಾಪ ಬಂದ್ ಎಷ್ಟೊತ್ತಾತು, ಇನ್ನು ನೀರು ಕುಡ್ದಿಲ್ಲ, ಚಾನು ಕುಡ್ದಿಲ್ಲ, ಊಟನೂ ಮಾಡಿಲ್ಲ. ನೀವು ದಣದ ಬಂದಿರೇನ? ಬರ್ರಿ ಊಟ ಮಾಡಿರಂತ. ನಡಿ ತಮ್ಮ. ಹೆಂಡತಿ ತವರಿಗೆ ಹೋದರ ಸಾಕಪ್ಪು, ಗಂಡಗ ಹೈರಾಣ ಆಕೈತು. ಗಂಡಗ ಹೈರಾಣ ಆಕೈತು, ಕೇಳೋರು ಯಾರೋ ಇಲ್ಲದಂಗ ಆಕೈತು. ಯಾರು ಇಲ್ಲದಂಗ ಆಕೈತು. ಯಾವಾಗ ಬರ್ತಾಳ ಏನೋ ಅವನವನ ನನ್ನ ಹೆಂಡತಿ. ಅದ್ರ ಸಂಬಂಧ ಯಾಕವ್ವ ಮಾಡೋರಿ? ಮತ್ತ ಕೆಲ್ಸ ಮಾಡೋದ್ ಬಿಟ್ಟು ಹಾಡ ಹಾಡ್ಕೊತ್ ಕುಂತಿ? ಉರು ಬರ್ತೈತಿ ಅಂತ ಹಾಡಾಕತ್ತೀನಿ ಅವ್ವ. ಮೊದಲ್ ಹಾಡ ಹಾಡೋದ್ ಬಿಟ್ಟು ಕೆಲ್ಸ ಮಾಡ. ಮಾಡ್ತೀವಿ ನೋಡ್ರಿ. ಮೊದಲು ಸಾಲಿಗೆ ಹೋಗ್ರಿ. ಹೋಗ್ತೀನಿ ನಾಳ. ನನ್ಗ ಹೇಳಕ್ ಬರ್ತಾನ. ಹೋಗ್ರಿ, ನಾ ಮಾಡ್ತೀವ್ರಿ. ನೀವು ಸಾಲಿಗಾರ ಹೋಗ್ರಿ. ನೀವು ನಮಗೆ ಹೇಳ್ತೀರಿ, ನಾವು ನಿಮಗೆ ಹೇಳ್ತೀವಿ. ನನ್ನ ಟಾಪಿಕ್ ಮ್ಯಾಗ ಗಣಾಜು ನಮ್ಮ ಸಣ್ಣವ ಕೆಲಸ ಅಂದು ಹಡದ್ರ. ಅಲ್ಲ ಬೀಗರು ಬಂದಾರಲ್ಲ,
ಶಂಕ್ರು ಹಾನ್ರಿ ಏನಪ್ಪ ಕಸ ತೆಗಿಯತಿಲ್ಲ ಹ್ಞೂನ್ರಿ ದೊಡ್ಡ ಕಸ ತಗಾಕತ್ತೀನಿ ನೀವು ಒಳ್ಳೆ ಬಂದ್ರಿ ಮತ್ತ ನಮ್ಮ ಅಕ್ಕನ ಮನೆಗೆ ಬರಬಾರ್ದು ನಾವು ಬರ್ರಿ ಅಪ್ಪ ಇದು ನಮ್ಮ ಮನೆ ನಿಮ್ಮ ಅಕ್ಕರ ಮನೆ ಆದ್ರೆ ನೀವು ಯಾರು ನಡಕ್ ಬಂದಿರಿ ಅವ್ರಿಲ್ಲ ಏ ಉತ್ಸ ಬರೀ ಅದ ಕೆಲ್ಸಕ್ಕೆ ಬರ್ದಂತ ತಿಳ್ಕೊಂಡೆ ನಾನು ಗೊತ್ತೈತಿ ಹೇಳ್ರಿ ಕೆಲಸ ಏನಾರ ಇರಲಿ ನೆವ ಅದ ಇರ್ತೈತಿ ಇಲ್ಲಾಂದ್ರೆ ನೆವ ಬೇರೆ ಇರ್ತೈತಿ ಕೆಲಸ ಬೇರೆ ಇರ್ತೈತಿ ಅಯ್ಯೋ ನಿನ್ ಜೋಡಿ ಮಾತಾಡ್ತಾನಲ್ಲ ಮಾರಾಣನ ನಿನ್ನ ಹಾಪ್ ನಡಿ ಹೋಗಿ ಗೊತ್ತಾಗಲ್ಲ ನಮ್ಗೆ ಅವ್ರಿ ನಿಮ್ ಜೋಡಿ ಮಾತಾಡ್ಕೊಂಡು ನಮ್ ಕೆಲಸ ನಿಂತು ದೂರ ಇರ್ತೈತಿ ಅಲ್ರಿ ನಮ್ ತಮ್ಮಗ ಮಗಳು ಕೊಡೋ ವಿಚಾರ ಏನ್ ಮಾಡಿದ್ರಿ? ಆ ವಿಷಯ ಅನಕಂತ ಬ್ಯಾಡ ಈಗ ಅಲಾದಿ ಅದ ವಿಚಾರ ಮಾತಾಡಕ್ ಹೋಗ್ಬೇಡ ಆಕೆ ಕಲಿದಾರ ಮುಗಿಲಿ ಅಲ್ಲ ನಾ ಯಾವಾಗ ಏನ್ ಹೇಳಿದ್ನ ಒಂದರ ಮಾತು ಕೇಳ್ತೀರ ನೀವು? ಆದಷ್ಟು ದೊಡ್ಡ ಮಗಳ ಮದುವೆ ಆತಂದ್ರ ನಮಗೂ ನಿಶ್ಚಿಂತ ಆಗತ್ತಲ್ಲ ಅಂತ ನಾನ್ ನಿಮ್ಗೆ ಹೇಳಾಕ ಏನಾರ ನಿಮ್ಗೆ ಹೇಳಿದ್ರೆ ಒಂದರ ನನ್ನ ಮಾತು ಕೇಳ್ತೀರ ನೀವು? ಆದಷ್ಟು ದೊಡ್ಡ ಮಗಳ ಮದುವೆ ಆತಂದ್ರ ನಮಗೂ ನಿಶ್ಚಿಂತ ಆಗತ್ತಲ್ಲ ಅಂತ ನಾನು ಆಸೆ. ನೀನು ಮಳ ಮಳ ಅದ ಮಾತಾಡ್ಕೊಂತ ಕೊಂಡ್ಕೊಂತ ಶಂಕ್ರ ಬಾಯ್ಲೆ ಅಲ್ಲಿ ಹೋಗ್ರಿ ಏನಾರ ಮತ್ ದಗದ ಹಾಕ್ತಿರ ಮೊದ್ಲು ದಗದ ರಗಡ ಆಗೈತಿ ನನಗೀಗ ಎಲ್ಲಿ ಬಾರ ಯಪ್ಪ ಯಾವಾಗಾರ ಹೇಳಿದ್ರಿ ಹಿಂಗ ಅಳತಿಯಲ್ಲ ನೀನು ಅಲ್ಲ ಅಷ್ಟೊತ್ತಿಗೆ ಅಂತ ಹೇಳಿ ಎಷ್ಟೊತ್ತಾತ್ ನಿನಗ ಅದು ಅಲ್ಲೇ ಇಟ್ಟೇ ಇಲ್ಲ ರಗಡ್ ತೆಗದಿನ್ರಿ ಅದು ಏಟ್ ತೆಗದ್ರು ಅದೇನು ಹೋಗಂಗಿಲ್ರಿ ಅವರ ನನಗೊಂದ್ ಚೂರು ಬ್ಯಾರೆ ಜಾಗದೈತಿ ಬಿಟ್ಟು ಬಿಡ್ರಿ ನನಗೀಗ ಹಿಂದೇನಪ್ಪ ಮಗನ ಕೆಲಸ ಬೇರೆ ಕೆಲಸ ಏನೈತಿ ಚೈನಿ ಮಾಡಕ್ ಹೋಗ್ಬೇಕತ್ ಬೇಡಿ ಏನ ಎಲ್ಲಿ ಚೈನಿ ರೀ ಅಪ್ಪರ ಚೈನಿ ಮಾಡೋದು ನಮ್ಮಂತ ಬಡವ್ರಿಗೆ ಹಾಕೈತೇನ್ರಿ ಏ ಶಂಕರ ಬಡವ ಅನ್ನಕ್ ಹೋಗ್ಬೇಡ ನೀನು. ಅಲ್ಲೋ ನಮ್ಮ ಮನ್ಯಾಗ ಅದೇನ್ಮೇಲೆ ನೀ ಹಂಗ ಬಡವ ಅಕ್ಕಿ? ಹೌದಲ್ಲ ನಿಮ್ಮ ಹತ್ರ ಇರ್ಬೇಕಾದ್ರೆ ನಾ ಬಡವ ಅಲ್ಲ ಇದ ಹೂಪ್ನ್ಯಾಗ ಸತ್ತಕತ್ ಯವ್ವ ನೀ ಹೇಳ್ದಂಗ ಹೋಗ್ತೀನಿ ಸ್ವಲ್ಪ ಹೊಟ್ಟಿಗೆ ಅದೇನೋ ಮಾಡಿಟ್ಟಿಯಲ್ಲ ತಿಂದು ಹೋಗ್ಬಿಡ್ತೀನಿ ಅವ ನೀವು ಆಡೋದ್ರ ಕೆಳಗಿಲ್ಲವ ಒಟ್ಟ ಹುಡುಗಾಟಿಗೆ ಮನುಷ್ಯ ಅವ ಹಂಗ ಮಾಡ್ತಾನೆ ಕೆಲಸ ಹಂಗ ಮಾಡ್ಲಿ ಏನ ಮಾಡ್ಲಿ ಎಲ್ಲಾ ನಿಭಾಯಿಸ್ಕೊಂಡು ಹೋಗ್ತಾನಲ್ಲ ಅಷ್ಟು ಹುಡುಗ ನೋಡಿ. ಕಾಲೇಜಿಂದ ಇಲ್ಲಿ ಎದಕ್ಕೆ ಕರ್ಕೊಂಡ್ ಗೊತ್ತೈತಿ ನನಗೆ ಎದಕ್ ಕರ್ಕೊಂಡ್ ಬಂದಿರ್ತೀರಿ? ಮನಿ ಐತಿ ಕರ್ಕೊಂಡ್ ಬಂದಿರಿ. ಮನೆ ಐತೆ ಅಂತ ಕರ್ಕೊಂಡ್ ಕರೆ ಎಲ್ಲಿಗೆ ಯಾಕೆ ಕರ್ಕೊಂಡ್ ಗೊತ್ತೈತಿ ನನಗೆ ಹಂಗ್ ಮನಿ ಸನೆ ಹಾಕಿತ್ತು ಹಿಂಗ್ಯಾಕ್ ಕರ್ಕೊಂಡ್ ಹೊಂಟಾರ ಮಾವರ ಅಂತ ಅನುಮಾನ ಬಂದಿತ್ತು. ಏನ್ವಾ ಮುದ್ದು ಸೊಸೆ ಅನುಮಾನ ಬರುವಂಗ ನಾನು ನಡ್ಕೊಳತೀನಿ ನಿನಗೆ ಇಲ್ ಬಿಡ್ರಿ ನಮ್ಮ ಬಂಗಾರ ಬಂಗಾರ ಇರ್ಲಿ ಬೆಳ್ಯಾರ ಇರ್ಲಿ ನಿಮ್ಮವ್ವ ನಿನ್ ಮದ್ವೆ ಮಾಡ್ತೀನಿ ಅನ್ನತ್ತಾಳ ನಿನಗೆ ಸಾಲಿ ಕಲಿಯೋರ ಮನಸ್ಸಾರ ಐತಿ ನಿನಗೆ ನಿಮ್ ಅಕ್ಕಂದ ಬರೀ ನನ್ ಮದ್ವೆದ ಚಿಂತೆ ಆದ್ರ ನನ್ಗಿನ್ನೂ ಸಾಲಿ ಕಲಿಯೋ ಮನಸ್ಸು ಐತ್ ಮಾವರ. ಗುಡ್ ಸೊಸಿ ಇದ ಉತ್ತರಾನ ಬಯಸಿದ್ ನಾನು ಈಗ ನಿನ್ ಮ್ಯಾಗ ನಾನು ಪ್ರೀತಿ ಹೆಚ್ಚಾತ್ ನೋಡವಾ ಮಾವ ಸೊಸಿ ಪ್ರೀತಿ ಹೆಂಗಾರ ಇರ್ಲಿ ಮಾವ ಆದ್ರ ನಾನು ಸರಿಯಾಗಿ ಸಾಲಿ ಕಲ್ತ ನೌಕರಿ ತಗೋಬೇಕ ಅದು ನಿಮ್ ಅಕ್ಕಾರ್ಗ ಹೇಳಿ. ನಾನು ಇದನ್ನ ಹೇಳಾಕ್ ಬಂದಿದ್ದೆ ನೋಡ ಈಗ ಒಪ್ಪಿಗೆ ನೋಡ ನನಗ ಇನ್ನ ನಿನ್ನ ನೌಕರಿ ತಗೋಬೇಕು ಅನ್ನೋದು ಆಸೆ ಐತಲ್ಲ ನನಗ ಈ ಮಾತು ನನ್ ಬಾಳ ಇಷ್ಟ ಆತ್ ನೋಡ ನಿಮ್ಮ ಅವಾಗ ಹೇಳ್ತೀನ ಆಕಿ ನೀನ್ ಏನ್ ತಲೆ ಕರ್ಸೋಬೇಡ ಸರಿ ಸಾಲಿ ಕಲೀನಿ. ಅದ ಮಾವ ನಾ ಇನ್ನು ಸಾಲಿ ಕಲಿತೀನಿ ಅಂತ ಹೇಳಾತೀನಿ. ನಮ್ಮವ್ವ ದಿನ ನನ್ ಮದ್ವಿ ಮಾಡ್ಕೊಂತಾನ ಗಂಟು ಬಿದ್ದಾಳ. ಅಯ್ಯ ತಮ್ಮ ಯಾವಾಗ ಬಂದಿ? ಏನಿದ ಇಲ್ಲಾಕ್ ಬಂದಿ? ಅವ ನೀ ಯಾಕಷ್ಟು ಗಾಬರಿ ಆಗಿ ಗಾಬರಿ ಆಗ್ಲಾರ್ದು ಇನ್ನೇನ್ ಮಾಡ್ತಾರ ತಮ್ಮ? ಊರಿಗೆ ಬಂದಿ ಸಸಿ ಕರ್ಕೊಂಡು ಇಲ್ಲಿ ಮಾತಾಡ್ಕೊಂತ ನಿಂತಿದ್ದಿ ಮನಿಗ್ ಬರ್ಬೇಕಾಗಿತ್ತಿಲ್ಲ? ಯವ್ವ ಏನೇನಾರ ಮಾತಾಡ್ಬೇಡ ನಾವು ಈಗ ಮನಿಗೆ ಬರಾತಿದ್ವಿ. ಪ್ರಿಯಾ ನಿಮ್ಮ ಅವಾಗ ಹಂಗ ಮಾತಾಡಕ್ ಹೋಗ್ಬೇಡ ನಾವೇನ್ ಮಾತಾಡತ್ತೀವಿ ಅನ್ನೋದು ನಿಮ್ಮ ಅವಾಗ ಏನ್ ಗೊತ್ತೈತಿ ಹಂಗ ಮಾತಾಡಬಾರ್ದ. ಸಾರಿ ಮಾವ. ಯಾಕಪ್ಪ ಮನಿಗ್ ಬರ್ಲಾರ್ದು ಇಲ್ಲಾಕ್ ನಿಂತೀರಿ? ಅಕ್ಕ ಮನಿಗೆ ಬರಾತಿದ್ನಿ ನೀ ಹೇಳಾತಿದ್ದಲ್ಲ ಮದ್ವಿದ ನಿನ್ ಮಗಳನ್ನ ಕರ್ಕೊಂಡ ಒಂದ್ ಸ್ವಲ್ಪ ಅದ್ರ ಸಾಲಿದ ಬಗ್ಗೆ ಆಗ್ಲಿ ಮದ್ವೆ ಬಗ್ಗೆ ಆಗ್ಲಿ ಮಾತಾಡಕತ್ತಿದ್ನಿ. ಮಾತಾಡಕ ನಿಮ್ ಮಾವ ನಾನು ಇಲ್ಲ ಇದೀನಿ ಇಲ್ಲ ಅದೀಪ ಮಾವ ಇಲ್ಲಂದವ್ರ ಯಾರ ನಿನ್ ಮಗಳಿಗೆ ಮದ್ವೆ ಮಾಡ್ತೀವಿ ಅಂತಂದ ಹಚ್ಚಿ ಬಿಟ್ರೆ ಆಕಿ ಸಾಲಿ ಕಲ್ತೀನಿ ಅಂತ ಆಯ್ಕಂತಾಳ ಅದಕ್ಕ ಅವ್ನ ವಿಚಾರ ಮಾಡಾತಿದ್ ನಾನು. ಹಳೆದೇವ್ರ ಮದ್ವಿ ಮಾಡ್ಕೊ ಅಂತ ಗಂಟು ಬಿದ್ದಾವ ನಾನಲ್ಲ ನಿಮ್ಮ ಅಕ್ಕ ಇಲ್ಲೇ ಅದ ಕೇಳಕಿನ. ಅಯ್ಯ ಹೌದಾ ತಮ್ಮ ಮದ್ವೆ ಮಾಡ್ಬೇಕು ಅನ್ನೋ ಆಸೆ ನಂದು. ನಿಮ್ಮ ಮಾವಗ ಆಕಿಗೆ ಸಾಲಿ ಕಲಿಸ್ಬೇಕು ಅನ್ನೋದು ಅವನೇ ಕೇಳ್ತಿ ಬಿಡು ಹಂಗ ಹೇಳ್ತಾರ. ಅವನೇನ್ ಹೇಳ್ತಿ ಅಂತಿಲ್ಲಕ್ಕ ನೀನ ಮಾವ ಹೇಳಿದ್ದ ಸರಿನೇ ಐತಿ ನೀನ ಮಗಳಿಗೆ ಮದ್ವೆ ಮಾಡ್ತೀನಿ ಅಂತ ಓಡಾಡಕತ್ತೀರ ಹಂಗ ನೀವು ಆಯ್ಕೆ ಸಾಲಿ ಕಲ್ತೀರ ಅಂತ ಆಯ್ಕಂತಾಳ. ನಮ್ದು ಏನಿದ್ರು ಮಾವಂಗ ಓಟ ಆ ಹುಡುಗಿ ಸಾಲಿ ಕಲಿಬೇಕು ನೌಕರಿ ತಗೋಬೇಕ ಅಂದಾಗ ನಮಗೂ ಗೌರವ ಪ್ರೀತಿ ಮ್ಯಾಗ. ಆಯ್ತಮ್ಮ
ನೀನು ಅವನಂಗ ಹೊಂಟಲ್ಲ. ಈಗ ಕಾಲ್ಮಾನ ಬಹಳ ಸುಮಾರು ಅದಾವು. ಹೆಚ್ಚಾಗಿ ಮಕ್ಕಳಿಗೆ ಸಾಲಿ ಬಹಳ ಕಳಿಸ್ಬಾರ್ದು. ದೌಡ ಲಗ್ನ ಮಾಡಿ ಕಳಿಸ್ಕೊಡ್ಬೇಕು. ದೌಡ್ ಲಗ್ನ ಮಾಡಿ ಕಳ್ಸ್ಬೇಕು. ಅಲ್ಲೇ ಗಂಡನ ಮನೆ ಮುಸ್ರಿ ತಿಕ್ಕಾಕ್ ಹಚ್ಬೇಕು. ಕಾಲ್ಮಾನ ಸುಮಾರ್ ಮಂದಿ ಸುಮಾರ್ ಇರ್ತೈತಿ, ನನಗೆ ಯಾಕೆ ಸುಮಾರ್ ಇರ್ತೈತಿ? ನಾನ್ ನಿಂತ ಕಲ್ತ ನೌಕರಿ ತಗೊಂಡ್ ತೋರಿಸ್ತೇನೆ. ಇದು ನನ್ನ ಮಗಳ ಅಂದ್ರ ಈಗ ಮದ್ವಿ ಮಾಡಕ್ ಹೊಂಟಾಳ. ನೋಡ್ರಿ ನನ್ನ ಮಗಳು ಹೆಂಗ ಮಾತಾಡ್ತಾಳ. ಏನು ದುನಿಯಾದಾಗ ಮಕ್ಕಳಂದ್ರ ಹಿಂಗಿರ್ಬೇಕು ನೋಡಿ. ಮದ್ವಿ ಮಾಡಕ್ ಹೊಂಟಿ ಮದ್ವಿ ನೋಡ್ ನನ್ನ ಮಗಳು ಹೆಂಗದಾಳ. ನೌಕರಿ ತಗೊಂಡತ್ತಿರ್ತಾಳಕ್ಕೆ. ಅಯ್ಯಯ್ಯಯ್ಯಯ್ಯ ಹಿಂಗ್ಯಾಕ್ ಮಾಡ್ತೀರಿ? ಹಟ್ಗಾರ್ದಾನ ಹರ್ಕೊತಿಂದಂಗ. ನಾ ಏನ್ ಅನ್ಬಾರ್ದಂದೇನಿ? ದೌಡ ಮದುವೆ ಆಗ್ಬೇಕು, ಮಗಳ ತನ್ನ ಮಂತನ ಆಗ್ಬೇಕು ಅಂತ ನಾ ಬಯಸ್ತೀನಿ. ಇದೇನ್ ತಪ್ಪೇನ? ಯಾಕ ನೀ ಮಾತಾಡೋದು ತಪ್ಪ ಐತಿದ್ರಾಗ. ನಿನ್ನ ಮಗಳು ಕಲಿತೀನಿ, ಕಲಿತ ನೌಕರಿ ತಗೋತೀನಿ ಅಂತಂದ್ ಹೆಮ್ಮೆನ್ ಹೇಳ್ತಾ ಅಂತಂದ್ರ ಇನ್ನೇನ್ ಬೇಕು ನಿನಗ? ಆಕಿ ನೌಕರಿ ತಗೋಲೆ, ಮುಂದ್ ಆಕಿ ಮದ್ವಿ ವಿಚಾರ ಮಾಡೋಣ. ಆಹಾ ಮಾತಂದ್ರ ಇದು ನೋಡ ಯವ್ವ, ನೋಡ ನೀ ಬರೇ ಮದ್ವಿ ಅಂತಿ. ಆಕೆ ಅನ್ಮಾಳಕ್ ಬೇಡವೇ. ಆಕೆ ಹೇಳ್ದಂಗೆ ಏನು ನೀನು ಮದುವೆ ಮಾಡಿಬಿಡ್ತೀನಿ ನಾನು. ನೀ ಯಾಕೆ ನೌಕರಿ ತಗೊಂಡಿಂದ ನೀನು ಮದುವೆ ಮಾಡ್ತೀನಿ. ನಮಸ್ಕಾರ ರೀ ಅಪ್ಪ ಗೌಡ್ರ. ನಮಸ್ಕಾರ ಶಂಕರು, ಬಾತಮ್ಮ ಇಲ್ಲಿ. ಮತ್ತೇನ್ ನೋಡ್ತೀವ? ತಮ್ಮ ಅಂದಿದ್ದು ನಿನಗ. ತಮ್ಮ ಅಂದಿದ್ದು ನನಗ ರೀ. ಅಯ್ಯಪ್ಪ, ನನಗೆ ಬರೀ ಲೇ ಶಂಕರ ಅಂತ ಕರೀತಾರ. ನೀವು ತಮ್ಮ ಅಂತ ಕರೆದ್ರಲ್ರಿ ಗೌಡ್ರ? ತಮ್ಮ ಅಂತ ಹೇಳೇ ಕರಿಬೇಕಪ್ಪ. ಯಾಕ ನಾ ತಮ್ಮ ಅಂತ ಕರಿಬಾರ್ದೇನ? ಎಲ್ಲಾರು ಶಂಕರ ಅಂತ ಕರೀತಾರ. ನಾ ತಮ್ಮ ಅಂತ ಕರೆದು ಏನ್ ತಪ್ಪೈತಿ? ಯಪ್ಪ, ಭಾಳ ಹಿಗ್ಗಾಕೈತ್ರಿ ಗೌಡ್ರ ನೀವು ನನಗೆ ತಮ್ಮ ಅಂತ ಕರೆದ್ರ. ನಾವೆಲ್ಲ ಅಂತ ಬಂದ್ರಪ್ಪ. ಇದ್ರ ಜಾತಿ ಭೇದ ಆಸ್ತಿ ಅಂತಸ್ತು ತರಬಾರ್ದು. ಯಪ್ಪ, ಇದೆಲ್ಲ ನಮಗೇನು ಗೊತ್ತಾಕೈತ್ರಿ. ಇಂಥದ್ದೆಲ್ಲ ನಿಮ್ಮಂತವ್ರಿಗೆ ಕಳ್ಸಾಕಪ್ಪ. ಮನಿ ಗೌಡ್ತನ ಬಿಟ್ಟು ಮಾಸ್ತರ್ ಆಗಿದ್ದು. ಮನಿ ಗೌಡ್ಕಿ ಬಿಟ್ಟು ನೀವೆಲ್ಲ ಮಾಸ್ತರ್ ಆದ್ರಿ. ಆದ್ರೆ ನಾ ಸಾಲಿನ ಕಲೀಲಿಲ್ಲ ಅಲ್ರಿ ನಿಮ್ಮ ಕೈಯಾಗ. ಆದ್ರೂ ನಾ ಬಿಡುದು ನೋಡಪ್ಪ. ನನ್ನ ವಯಸ್ಸಿನವ್ರು ಆದ್ರೂ ಕೂಡ ನಾ ಕರೆದು ಕಲ್ಸವನ. ಇಪ್ಪ, ನನಗೆ ಮತ್ತೆ ರಾತ್ರಿ ಸಾಲಿ ಬಾ ಅಂತ ಮತ್ತೆ ಗಂಟು ಬಿದ್ರಿ ಅಪ್ಪ ಗೌಡ್ರ ಮಾಸ್ತರ. ಬ್ಯಾಡ್ರಿಪ್ಪ, ನಾನು ಊರಿಗೆ ಹೋಗಳ ನಾ ಬರಂಗಿಲ್ರಿ. ಹೇಳ್ತಿ ಊರಿಗೆ ಹೋದ್ರೆ ಏನಾಯ್ತು? ಸಾಲಿ ಕಲಿಯಕ್ ಬ್ಯಾಡ ಅನ್ನತ್ತೇನ ಜೀವ ಅಂದ್ರೆ ಒಟ್ಟು ನೀವು ನನಗೆ ರಾತ್ರಿ ಸಾಲಿಗೆ ಬಾ ಅನ್ನಕ್ಕೆ ಹಿಂಗೆ ಮಾಡಾಕತ್ತೀರಿ. ಯಪ್ಪ ಮಾಸ್ತರ ಗೌಡ್ರ, ನನ್ನ ಕೈಲಿ ಆಗೋದಿಲ್ರಿ. ನೀವು ಕಲ್ಸಿದ್ರಲ್ಲ ಅವತ್ತ ಹಾಡ, ಹೆಂಡತಿ ಒಬ್ಬಳು ಮನೆ ಒಳಗಿದ್ದರೆ ನನಗದು ಕೋಟಿ ರೂಪಾಯಿ, ಹೆಂಡತಿ ಒಬ್ಬಳು ಹತ್ತಿರ ಇದ್ದರೆ ನಾನು ಒಬ್ಬ ಸಿಪಾಯಿ, ಹೆಂಡತಿ ಒಬ್ಬಳು ಮನೆ ಒಳಗಿದ್ದರೆ ನನಗದು ಕೋಟಿ ರೂಪಾಯಿ. ಅಟ್ಟ ಸಾಕ್ರಿ. ಅಂದ್ರ ಯಾವಾಗಲೂ ನಿನ್ನ ಹೆಂಡತಿ ನಿನ್ನ ಕಣ್ಣು ಮುಂದೆ ಇರ್ಬೇಕಂತ ನಾವೇನು ನೀನು? ಮತ್ತೇನ್ ಮಾಡ್ಬೇಕ್ರಿ? ಏನ್ತಿಲ್ಲ ಅಂದ್ರೆ ಹೊಲ್ದಾಗ ಜೊತೆ ಕೆಲಸ ಮಾಡಕ್ ಮನಸ್ಸು ಬರುವಂಗಿಲ್ರಿ ಅಪ್ಪ. ಗೌಡ್ರ, ನನ್ನ ಕೈ ಬಿಟ್ಟು ಬಿಡ್ರಿ. ಇವತ್ತು ನನ್ನ ಹೆಂಡತಿ ಬರಕತ್ತಲ್ಲ, ಹೋಗಿ ಕೇಳ್ರ. ಅದಾ ಕಳ್ಳ, ನಿನ್ನ ಹೆಂಡತಿ ಬರ್ತಾಳೆ ಅಂದ್ರೆ ಇವತ್ತು ಒಂದು ದಿವ್ಸ ಹೋಗು. ನಾಳಿದ್ದಾದ್ರೆ ರಾತ್ರಿ ಸಾಲಿಗೆ ಬರ್ಬೇಕು ನೋಡು. ಆತಡ್ರಿ ಗೌಡ್ರಿ, ನೀವು ಕೈ ಬಿಟ್ರೆ ಸಾಕ್ರಿ. ಬರ್ತೀನಿ ಅಪ್ಪ. ಆಯ್ತು, ಹೋಯ್ ಬಾ, ನಾನು ಬರ್ತೀನಿ. ಮತ್ತೇನ ಮಾವ, ಮಗಳಂತೂ ಫಸ್ಟ್ ಕ್ಲಾಸ್ ಪಾಸ್ ಆಗಿ ಬಂದ್ಲ. ಮುಂದೇನೈತಪ್ಪ? ಆಕೆ ಕಲಿತೀನಿ ಅಂದ್ರೆ ಇನ್ನ ಕಲ್ಸುದ? ಅಪ್ಪ, ನಾ ಕಲಿಯೋದಿಲ್ಲ ಅನ್ನಂಗಿಲ್ಲ. ನನ್ ಗುರಿ ಮುಟ್ಟತನ ನಾ ಕಲಿಯಕ್ಕೆ. ಅಯ್ಯಯ್ಯಯ್ಯಯ್ಯ, ಗುರಿ ಅಂತ ಗುರಿ ಮಾಡ್ದೆ ಕುರಿ. ಎಲ್ಲಿ ಗುರಿ ತಂದಿ? ಸುಮ್ನೆ ನಾ ಹೇಳ್ದಂಗ ಮದುವೆ ಮಾಡ್ಕೊಂಡು ಆರಾಮ್. ಅಪ್ಪ ಹೇಳ್ತಿರಲ್ಲ ಅವಾಗ ಮದ್ವಿ ಸುದ್ದಿ ತೆಗದಿ ನಾ ಬಾಳ್ ಕೆಟ್ಟ ಹಾಕಿನ್ ನೋಡ್. ಮತ್ತ ಶಬಾಸ್, ಮುದ್ದಿನ ಸೊಸಿಯ ಹೆಂಗ್ ಮಾತಾಡ್ಬೇಕು ನೋಡುವ. ನಿಮ್ಮ ತಂದೆಗೆ ತಕ್ಕ ಮಗಳದಿ ನೋಡಿ ನೀನು. ಅಯ್ಯಯ್ಯಯ್ಯಯ್ಯ, ಎಷ್ಟರ ಚೋಗ್ ಮಾಡಿ ಹೇಳ್ತೀರಿ. ಹಿಂಗ ಮಾಡಕ್ ನನಗೂ ಬರಂಗಿಲ್ಲ. ತಮ್ಮ, ಆಕೆ ತಂದೆಗೆ ತಕ್ಕ ಅಷ್ಟ ಅಲ್ಲ, ತಾಯಿಗೆ ತಕ್ಕ ಮಗಳೇನು ಹೌದು. ಗೊತ್ತೇನ ಯವ್ವ, ಈ ಮಾತ್ ಕರೆ ಆಗ್ಬೇಕಂದ್ರ ನೀ ನನ್ ಮದ್ವಿ ಸುದ್ದಿ ಬಿಟ್ ಬಿಡ್ಬೇಕು. ನೋಡ್ರಿ ಆತಂಗೆ ಮದ್ವಿ ಸುದ್ದಿ ತೆಗಿಬೇಡ ಅಂದ್ಮೇಲೆ ನಿಮ್ಮ ಹ್ಯಾಂಗ್ ಕುಂತ ನೋಡು. ಅತ್ತಂಗ ಮಾಡಿ ಒಗ್ಗವ್ ಕುಂತಂಗ. ಹೌದ್ರಿ, ಹೌದು. ನಾನು ಗುಗ್ಗವ್ನ, ನೀವು ಗೌರಪ್ಪನ. ಯಾಕ ಮಾವ, ಏನ್ ಇಷ್ಟ ಇದ್ದ ಚರ್ಚೆ ಮಾಡಿ ಕುಂದಿರ್ತಿರೋ? ಆ ಹುಡುಗಿದೇನ ಮುಂದಿನ ಸಾಲಿ ವಿಚಾರ ಮಾಡ್ತಿರೋ ನೀವು? ನನ್ ಪರವಾಗಿ ನಮ್ಮ ಮಾವ ಒಬ್ನ ನೋಡ್ ಮಾತಾಡೋದು. ಹೌದವ, ನಿಮ್ಮ ಮಾವ ನಿನ್ನ ಪರವಾಗಿ ಅದನಂತೇಳಿ ನೀನು ಎಜುಕೇಶನ್ ಅಷ್ಟು ಹೈ ಲೆವೆಲ್ಗೆ ಓದ್ತು. ಇಲ್ಲಿ ಕಂಡು ನಿಮ್ಮ ಮಾವ ಮದುವೆ ಮಾಡಿ ಇಟ್ಟೊತ್ತಿಗೆ 2 ಮಕ್ಕಳನ್ನು ಮೊಮ್ಮಕ್ಕಳು ಎತ್ಕೊಂಡು ಕುಂತು ಬಿಡ್ತಿದ್ಲು. ರೇ, ಯಾಕ ಮದುವೆ ಆಗೈತಂದ್ರೆ ಇಷ್ಟೊತ್ತಿಗೆ 4 ಮಕ್ಕಳು ಹಾಕಿದ್ದು.
ಇದೊಂದೇ ಚಿಂತ್ ನೋಡ್ ಮಾವ ನಿಮ್ಮ ಅಕ್ಕಗ. ಸೊಸೆ ಇಂಥ ಚಿಂತೆ ಬಿಡ್ಸಾಕಂತ ನಾ ಆಗಾಗ ಬರ್ತೀನಿ ಮನೆಗೆ. ಆತ್ ಬಿಡಪ್ಪ, ಈಗ ಏನ್ ಮಾಡೋಂತಿ, ಮುಂದೆ ಯಾವ್ದು ಕಲ್ಸೋಣಂತಿ? ಮಾವ ನಾ ಓದ್ಸೋದಕ್ಕಿಂತ ಸೊಸಿ ಏನ್ ಕಲಿತಾವ ಅದನ್ನು ಕೇಳೋಣ. ಆಕಿದ ಏನೈತಿ, ಯಾ ಇದ್ರ ಮ್ಯಾಗ ಆಸೆ ಐತಿ, ಯಾ ಅನುಭವ ಐತಿ, ಅದ್ರ ಮ್ಯಾಗ ಆಕಿನ ಹಚ್ಚೋಣ. ನಮಸ್ಕಾರ RMD ಚಾನಲ್ ವೀಕ್ಷಕ ಅಭಿಮಾನಿ ದೇವರುಗಳಿಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆಶೀರ್ವಾದ ನೀಡಿ ಚಾನಲ್ ಅನ್ನ ಬೆಳೆಸಿ ಕಲಾವಿದರನ್ನ ಉಳಿಸಿ. ನಮಸ್ಕಾರ.